ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ತೊಗೊಬಂದಿದ್ದೀನಿ. ಇವಾಗ ಇನ್ನೇನು 2 ಡೇಸ್ 3 ಡೇಸಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಎಲ್ಲರ ಮನೆಗಳಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋಂಥ ಸಿದ್ಧತೆ ನಡೀತಾ ಇದೆ ಅಂತ ಗೊತ್ತು. ಹಾಗೆಯೇ ಪ್ರತಿಯೊಂದು ಮನೆಗಳಲ್ಲೂ ಕೂಡ ವರಮಹಾಲಕ್ಷ್ಮಿ ಹೋಗಿ ಮನೆಗಳಿಗೆ ಸುಖ ಶಾಂತಿ ಆರೋಗ್ಯ ಅಭಿವೃದ್ಧಿ ವರಗಳನ್ನು ನೀಡುವ ದಾತೆ ಅಂತ ಅರ್ಥ. ವರಮಹಾಲಕ್ಷ್ಮಿಯನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬನ ಪೂಜೆ ಮಾಡಬೇಕಾದ್ರೆ ಮನೆಯನ್ನು ಪೂರ್ತಿ ಶುದ್ಧಗೊಳಿಸಿ ಸ್ವಚ್ಛತೆಯಿಂದ ಮಾಡಬೇಕು. ಹಾಗೆಯೇ ಮನೆ ಮಾತ್ರ ಸ್ವಚ್ಛ ಇದ್ದರೆ ಸಾಲದು, ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ಏನೇ ಮಾಡಬೇಕಾದ್ರೂ ಕೂಡ ಮನಸ್ಸು ಮನೆ ಎರಡೂ ಸ್ವಚ್ಛವಾಗಿದ್ದರೆ ಅಲ್ಲಿ ಎಲ್ಲ ದೇವರುಗಳು ನೆಲೆ ಆಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ದೇವಿಗೆ ಏನೇನು ಇಷ್ಟ ಅಂತ ನೋಡೋಣ ಬನ್ನಿ. ಸಿಹಿ ಖಾದ್ಯಗಳಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸಿಹಿ ಹೋಳಿಗೆ, ಸಜ್ಜಿಗೆ, ಕರ್ಜಿಕಾಯಿ, ರವೆ ಉಂಡೆ, ಶಾವಿಗೆ ಪಾಯಸ, ಪುಳಿಯೋಗರೆಯನ್ನು ಕೂಡ ನೈವೇದ್ಯ ಮಾಡಿ ಇಡ್ತಾರೆ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ದೇವಿಗೆ ಪುಳಿಯೋಗರೆ ಅಂದರೆ ಅಚ್ಚುಮೆಚ್ಚು. ಅದರಲ್ಲೂ ಕೂಡ ಸಿಹಿ ತಿಂಡಿಗಳು ಅಂತಂದ್ರೂ ಕೂಡ ತುಂಬ ಅಚ್ಚುಮೆಚ್ಚು. ಈಗ ನಮ್ಗಳಿಗೆ ಆದರೂ ಕೂಡ ನಾವು ಯಾವ ಥರ ಒಂದು ತಿಂಡಿ ನಮಗೆ ಇಷ್ಟ ಆಗದಲ್ಲಿರೋದನ್ನ ಮಾಡಿ ನೀನು ತಿನ್ನು ಅಂದರೆ ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ. ಅದು ಅಲ್ಲದೆ ನಮಗದು ತೃಪ್ತಿದಾಯಕ ಅಂತ ಅನಿಸೋದು ಇಲ್ಲ. ಹಾಗೆಯೇ ದೇವರುಗಳಿಗೂ ಕೂಡ ನಮ್ಮ ಮನೆಗೆ ಪ್ರವೇಶಿಸಿ ನಮ್ಮ ಮನೆಯ ಕಡೆ ನೋಡಿ ನಮಗೂ ಕೂಡ ಅವರ ಆಶೀರ್ವಾದ ದೊರಕಬೇಕು ಅಂತ ಅಂದರೆ ದೇವರುಗಳಿಗೆ ಪ್ರಿಯಕರವಾದಂತಹ ಸಿಹಿ ಖಾದ್ಯಗಳಾಗಿರ್ಬೋದು, ನೈವೇದ್ಯಗಳಾಗಿರ್ಬೋದು ಅರ್ಪಿಸಿ ದೇವರನ್ನು ನಾವು ಒಲಿಸಿಕೊಳ್ಳುವ ವಿಧಾನ ಇದು. ಹಾಗೆಯೇ ವರಮಹಾಲಕ್ಷ್ಮಿಯನ್ನು ಪೂಜಿಸುವುದು ಮಾತ್ರವಲ್ಲದೆ ಆ ತಾಯಿಗೆ ಇಷ್ಟವಾದಂತಹ ಸಿಹಿ ಖಾದ್ಯಗಳನ್ನು ಮಾಡಿ ಕೂಡ ತಾಯಿಯನ್ನು ಮನೆಗಳಲ್ಲಿ ಜಗಳವಾಡೋದು, ಮನಸ್ತಾಪ ಬೆಳೆಸ್ಕೊಳ್ಳೋದು, ಹಾಗೆಯೇ ಮಕ್ಕಳುಗಳಿಗೆ ಹೊಡೆಯೋದು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳುಗಳನ್ನ ನಾವು ಮನೆಗಳಲ್ಲಿ ಹೋಲಿಸ್ತಾರೆ. ಅಂದರೆ ಲಕ್ಷ್ಮಿ ಅಂತ ನಾವು ಕರಿತೀವಿ ಮನೆ ಹೆಣ್ಮಕ್ಳುಗಳನ್ನ. ಸೊ ಮನೆಯ ಗೃಹಿಣಿಯರಿಗಾಗಿರ್ಬೋದು, ಮನೆಯ ಮಗಳಿಗಾಗಿರ್ಬೋದು, ಬೈಯೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನೀವೇನೇ ಆಡಂಬರದಿಂದ ಮಾಡಿದ್ರೂ ಕೂಡ ಅದು ನಿಮಗೆ ಫಲ ಸಿಗೋದಿಲ್ಲ. ನಿಮ್ಮ ಮನೇಲಿರೋವಂಥ ಹೆಣ್ಮಕ್ಳುಗಳಿಗೆ ನೀವು ಬೆಲೆ ಕೊಡಲಿಲ್ಲ ಅಂತ ಅಂದರೆ, ಆ ಮಕ್ಳುಗಳಿಗೆ ನೀವು ಮರ್ಯಾದೆ ಕೊಡಲಿಲ್ಲ, ಗೌರವ ಕೊಡಲಿಲ್ಲ ಅಂತಂದರೆ ಇನ್ನು ಲಕ್ಷ್ಮೀ ದೇವಿಗೂ ಏನು ಕೊಟ್ಟ ಹಾಗೆ ಅಲ್ವಾ? ನೀವು ಮನೆ ಹೆಣ್ಮಕ್ಳುಗಳಿಗೆ, ಮನೆ ಮಗಳಿಗೆ ನೀವು ಬೆಲೆ ಮತ್ತು ಗೌರವನ ಎಷ್ಟು ಕೊಡ್ತೀರೋ ಅಷ್ಟು ತಾಯಿ ನಿಮ್ಮ ಮನೆಗೆ ಬರ್ತಾರೆ. ಹಾಗೆ ನಿಮ್ಮನ್ನು ಅವರ ದೃಷ್ಟಿಯಿಂದ ನೋಡಿ ನಿಮ್ಮ ಮನೆಗಳಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳನ್ನ ದೂರ ಮಾಡ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ. ಹಾಗೆಯೇ ವರಮಹಾಲಕ್ಷ್ಮಿ ದೇವಿಗೆ 5 ಥರದ ಹಣ್ಣುಗಳನ್ನ ಇಟ್ಟು, 5 ಥರದ ಫ್ರೂಟ್ಸ್ಗಳನ್ನ ಇಟ್ಟು, ಹಾಗೆ ಸಿಹಿ ಖಾದ್ಯಗಳನ್ನ ಮಾಡಿ ದೇವಿಯನ್ನು ಬರಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಸಾಕ. ದೇವಿಗೆ ಅಚ್ಚುಮೆಚ್ಚಾಗಿರುವಂಥ ಕಲರ್ ಸೀರೆಗಳನ್ನ ಉಡಿಸಿ ದೇವಿಯನ್ನು ಅಲಂಕಾರ ಮಾಡಿ ಕೂರಿಸ್ಬೇಕಲ್ವ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ದೇವಿಗೆ ಹಸಿರು ಬಣ್ಣದ ಸೀರೆ, ಕೆಂಪು ಬಣ್ಣದ ಸೀರೆ, ಹಳದಿ ಬಣ್ಣದ ತೃಪ್ತಿದಾಯಕಗಳನ್ನಾಗಿ ಮಾಡಿದ್ರೆ ಆ ಮನೆಯಲ್ಲಿ ಸುಖ ಶಾಂತಿ ಬಣ್ಣದೆಲ್ಲ ದೊರಕುತ್ತೆ. ಹಾಗೇನೆ ಲಕ್ಷ್ಮಿ ತಾಂಡವ ಆಡ್ತಾಳೆ ಅನ್ನೋ ನಂಬಿಕೆ ಇದೆ. ಇಷ್ಟು ಮಾಡಿದ ಬಳಿಕ ದೇವಿಯನ್ನ ನಮ್ಮನೆಗಳಿಗೆ ಬರಮಾಡೋ ರೀತಿ ಇನ್ನೊಂದಿದೆ. ಅಲಂಕಾರ ಮಾಡಿದ್ರೆ ದೇವಿಯನ್ನ ಲಕ್ಷ್ಮೀ ದೇವಿಯನ್ನ ಕೂರಿಸ್ಬಿಟ್ಟು ಬಾ ಮನೆಗೆ ಅಂತ ಕರೆದ್ರೆ ಆಗ್ತು. ಲಕ್ಷ್ಮೀ ದೇವಿಗೆ ಆದಂತ ಈಗ ನಾವು ಪ್ರತಿಯೊಂದು ದೇವರುಗಳಿಗೆ ಲಕ್ಷ್ಮಿ ನಮ್ಗಳಿಗೆ ಆದರೂ ಕೂಡ ಒಂದು ಹೆಸರುಗಳಿಂದ ಕೂಗಿದ್ರೆ ಮಾತ್ರ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಹಾಗೆಯೇ ದೇವಿಗೂ ಕೂಡ ಹಲವಾರು ದೇವರುಗಳಿಗೆ ಫಸ್ಟು ಲಕ್ಷ್ಮಿ ಅಂತಲೇ ಹೆಸರು ಮುಂದೆ ಸ್ಟಾರ್ಟ್ ಆಗೋದಲ್ವ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ವಿಠಲನ ಪತ್ನಿ, ವಿಠಲನ ರಾಣಿ ಲಕ್ಷ್ಮೀ ದೇವಿ ಬಾ ಮನೆಗೆ ಅಂತ ಕರಿಬೇಕಂತೆ. ಆಗ ಮಾತ್ರ ದೇವಿಯು ನನ್ನನ್ನು ಅವ್ರ ಮನೆಗೆ ಕರಿತಾ ಇದ್ದಾರೆ, ನನ್ನನ್ನು ಅವ್ರ ಮನೆಗೆ ಆಹ್ವಾನಿಸ್ತಾ ಇದ್ದಾರೆ ಅಂತ ಹೇಳಿ ತಾಯಿ ದೃಷ್ಟಿ ನಮ್ಮ ಮನೆ ಮೇಲೆ ಇರುತ್ತೆ ಅಂತ ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ. ಹಾಗೆಯೇ ಲಕ್ಷ್ಮೀ ದೇವಿಯನ್ನು ಕೂರಿಸಿದಾಗ ಮುತ್ತೈದರನ್ನು ಕರೆದು ಅವರಿಗೆ ಲಕ್ಷ್ಮಿ ಹೆಸರಿನಲ್ಲಿ ಕುಂಕುಮವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಮನೆಯಿಂದ ಕಳಿಸ್ಬೇಕಂತೆ. ಆಗ ಸಾಲ ಸೂಲ ಮಾಡಿ ದೇವಿನ ಫಲ ಸಿಗುತ್ತೆ. ಯಾಕೆ ಅಂತಂದರೆ ದೇವಿನ ನಂಬಿಕೆನೂ ಇದೆ, ವಾಡಿಕೆನೂ ಇದೆ. ಹಾಗಂತೇಳಿ ಪ್ರೀತಿ ಭಕ್ತಿಯಿಂದ ನಾನು ಪೂಜಿಸಿದ್ರೆ ಸಾಕು ಅಂತ ಹೇಳ್ತಾರೆ. ನೀವು ಇರೋ ಮನೇಲೇ ಕೂಡ ದೇವಿ ಹೆಸರು ಹೇಳಿ ಒಂದು ಕಳಸನ ಇಟ್ಟು ದೇವಿಗೆ ಇಷ್ಟ ಆದಂಥ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲ ಅಂದರೆ ಕೆಲವು ಪುಳಿಯೋಗರೆ ಮಾಡ್ಬೋದಲ್ವಾ, ಅದನ್ನಾದರೂ ಮಾಡಿಟ್ಟು ದೇವಿಗೆ ನೈವೇದ್ಯನ ಅರ್ಪಿಸಿ ದೇವಿನ ನೀವು ಕೇಳ್ಕೊಬೇಕು. ಯಾವ ಥರ ಅಂದರೆ, ಅಮ್ಮ ತಾಯಿ
ವಿಠಲನ ಪತ್ನಿ, ವಿಠಲನ ರಾಣಿ ಲಕ್ಷ್ಮೀದೇವಿಯೇ, ನನಗೆ ನಿನ್ನನ್ನು ಕೂರಿಸಿ ಮಾಡೋಷ್ಟು ಶಕ್ತಿ ನನಗೆ ನೀನು ಕೊಟ್ಟಿಲ್ಲ. ನೀನು ಯಾವತ್ತು ನನಗೆ ಆ ಶಕ್ತಿ ಕೊಡ್ತೀಯೋ ಆವತ್ತು ನಾನು ನಿನ್ನ ಕೂರಿಸ್ತೀನಮ್ಮ. ಅವತ್ತು ನಾನು ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನ ತೃಪ್ತಿ ಮಾಡಿ ಕಳಿಸ್ತೀನಿ. ಯಾವತ್ತು ನೀನು ನಮ್ಮ ಕಡೆಗೆ ನನ್ನ ಮನೆಗೆ ನಿನ್ನ ದೃಷ್ಟಿ ತೋರಿಸ್ತೀಯೋ ಅವತ್ತು ನಾನು ನಿನ್ನನ್ನು ಕೂರಿಸ್ತೀನಿ ಮನೇಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ಸಾಕು. ಈ ವರ್ಷ ಆಗಲಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ಆಗಿರ್ಬೋದು, ಅದ್ರ ನೆಕ್ಸ್ಟ್ ಆಗಲಿಲ್ವೋ ಅದ್ರ ನೆಕ್ಸ್ಟ್ ಆಗಿರ್ಬೋದು, ದೇವಿ ನಿಮಗೆ ನಿಜವಾಗ್ಲೂ ಒಲಿದೇ ಒಲಿತಾಳೆ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ದಯವಿಟ್ಟು ಯಾರೂ ಆಡಂಬರದ ಪೂಜೆಗಳನ್ನೇ ಮಾಡಬೇಕು, ಎಲ್ಲರ ಮನೆಗಳಲ್ಲೂ ಕೂರಿಸ್ತಾರೆ ನಾನು ಕೂರಿಸ್ಲೇಬೇಕು ಅಂತ ದಯವಿಟ್ಟು ಯಾರು ನಿರ್ಧಾರ ಮಾಡೋಕ್ಕೆ ಹೋಗ್ಬೇಡಿ. ಸಾಲಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನೀವು ಇವತ್ತು ಸಾಲ ಮಾಡ್ಕೊಂಡು ಅದನ್ನು ತೀರಿಸೋದಕ್ಕೆ ಮತ್ತಿನ್ನಷ್ಟು ಸಾಲ ಮಾಡಬೇಕಾಗುತ್ತೆ. ಅದಕ್ಕೆ ದೇವರು ನೀನು ಆಡಂಬರದ ಪೂಜಿಸು ಅಂತ ಕೇಳಿಲ್ಲ, ಶುದ್ಧವಾದ ಮನಸ್ಸಿಂದ ಪೂಜಿಸಿ ನನ್ನನ್ನು ಬೇಡ್ಕೊ ಅಂತ ಕೇಳ್ತಾರೆ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ಭಕ್ತಿ ಪ್ರೀತಿನೇ ಹೊರ್ತು ಆಡಂಬರದಲ್ಲ. ಚಿನ್ನ ಒಡವೆ ಸೀರೆಗಳನ್ನ ಉಡಿಸಿ ಆಡಂಬರದಿಂದ ಮಾಡಿ ಇವ್ರನ್ನ ಕರೆದು ನಮ್ಮ ಆಡಂಬರಿಗೆನ ತೋರಿಕೆಯಿಂದ ಆದಷ್ಟು ಕೇಳಿಲ್ಲ. ಹಾಗಾಗಿ ಯಾರು ಕೂಡ ಸಾಲಗಳನ್ನ ಇರೋದ್ರಲ್ಲೇ ಕೂಡ ತಾಯಿ ದೇವಿಯನ್ನ ಏನು ಮಾಡಿರ್ತೀರೋ ಅದನ್ನ ಕಡೆ ಗಮನ ದೇವಿ ಬಳಿ ಆಶೀರ್ವಾದನ ಕೇಳಿ ಆಯಿತಾ. ಈಗ ನೀವು ಕೊನೆಯಲ್ಲಿ ಅನ್ಬೋದು ನೀವು ಈ ಥರ ಹೇಳ್ತಾ ಇದ್ದೀರಾ ನೋಡಿದ್ರೆ ನೀವೇ ಹೇಗೆ ಮಾಡ್ತೀರಾ ಅಂತ. ನಾನು ಯಾವತ್ತೂ ನನ್ನ ಮನೆ ನನ್ನ ಲಕ್ಷ್ಮಿನ ಕೂರಿಸಿಲ್ಲ. ನನ್ನ ದೇವಿನ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನಗೆ ನೀನು ಯಾವತ್ತು ಶಕ್ತಿ ಕೊಡ್ತೀಯೋ ಆವತ್ತು ನಾನು ನಿನ್ನನ್ನು ಕೂರಿಸ್ತೀನಿ, ಅವತ್ತು ನಾನು ನಿನ್ನ ಪೂಜಿಸ್ತೀನಿ. ಈಗ ನಾನು ಇರೋದ್ರಲ್ಲೇ ನಾನು ನಿನ್ನನ್ನು ತೃಪ್ತಿದಾಯಕಳನ್ನಂಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂತ ಕೇಳಿಕೊಂಡು ನಾನು ಪೂಜೆ ಮಾಡೋದು. ಇದು ಎಲ್ಲ ಬಂದುಬಿಟ್ಟು ನನ್ನ ಅಕ್ಕನ ಮನೆಯಲ್ಲಿ ಮಾಡೋವಂಥದ್ದು. ನನ್ನ ಮನೇಲಿ ನಾನು ದೇವಿನ ಕೂರಿಸಲ್ಲ. ನಾನು ಕೂಡ ಸಾಮಾನ್ಯವಾಗಿ ಯಾವ ಥರ ಪೂಜೆ ಮಾಡ್ತೀನೋ ಪ್ರತಿ ಶುಕ್ರವಾರ ಅದೇ ಥರ ಮಾಡ್ತೀನಿ. ಏನಪ್ಪ ಅಂದರೆ 5 ಥರದ ಹಣ್ಣುಗಳನ್ನ ಇಟ್ಬಿಟ್ಟು ನನಗೆ ದೇವ್ರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ನಾನು ಅಷ್ಟು ಮಾಡ್ತೀನಿ ಅಷ್ಟೇ ಆಯಿತಾ. ಇದನ್ನು ಅರ್ಥ ಮಾಡ್ಕೊಂಡವರು ದಯವಿಟ್ಟು ಲಕ್ಷ್ಮಿಯನ್ನು ಯಾವ ಥರ ಪೂಜೆ ಮಾಡಬೇಕು ಅಂತ ನೋಡಿದ್ರಲ್ವ, ಅದೇ ಥರ ಪಾಲಿಸ್ಕೊಂಡೋಗಿ ಆಡಂಬರದಿಂದ ಮಾಡೋವಂಥವ್ರು ಈ ಥರ ಮಾಡಿ. ನಮ್ಮ ಥರ ಸಿಂಪಲ್ಲಾಗಿ ದೇವಿ ನಮಗೆ ಎಷ್ಟು ಕೊಟ್ಟಿದ್ದಾಳೋ ಅಷ್ಟಲ್ಲೇ ಅವಳನ್ನ ತೃಪ್ತಿ ಮಾಡ್ತೀವಿ ಅನ್ನೋ ಒಂಥರ ಆದರೆ ಇದರಲ್ಲೇ ಕೆಲವೊಂದು ಮಾಡಿಬಿಟ್ಟು ದೇವಿಗೆ ನೈವೇದ್ಯಗಳನ್ನ ಅರ್ಪಿಸ್ಕೊಂಡು ದೇವಿಯನ್ನು ನೀವೇ ಕೇಳ್ಕೊಳ್ಳಿ ಅಂತ. ಹಾಗೆ ದಯವಿಟ್ಟು ತಿಳಿಸಿ ಇಷ್ಟ ಆಯಿತು ನನಗೂ ಕೂಡ ನನ್ನ ಥರನೇ ಯಾರೆಲ್ಲ ಸಿಂಪಲ್ಲಾಗಿ ದೇವಿ ಪೂಜೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ಕೊತಾ ಇದ್ದೀನಿ. ನೀವು ಏನಾದರೂ ನನ್ನ ಥರನೇ ಆಡಂಬರವಿಲ್ಲದೆ ಸಾಮಾನ್ಯವಾಗಿ ಪೂಜೆ ಮಾಡೋದಾದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಹಾಗೆ ನಿಮ್ಮ ಮನೆಯವರ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಯಮಾಡಿ